ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಕ್ರಿಸ್ಮಸ್ ಆಚರಣೆಗೆ ಸಿದ್ಧತೆಗಳು ಬಹಳ ವಿಭಿನ್ನವಾಗಿರುತ್ತವೆ. ಜನರು ಮನೆಯಲ್ಲಿ ಕ್ರಿಸ್ಮಸ್ ಟ್ರೀ ಇಟ್ಟು ಅಲಂಕರಿಸುವ ಮೂಲಕ ಬಹಳಷ್ಟು ಚಟುವಟಿಕೆಗಳನ್ನು ಆಯೋಜಿಸಿಕೊಳ್ಳುತ್ತಾರೆ. ಉಡುಗೊರೆಗಳನ್ನು ಕ್ರಿಸ್ಮಸ್ ಮರದ ಕೆಳಗೆ ಇರಿಸಲಾಗುತ್ತದೆ ಮತ್ತು ಕ್ರಿಸ್ಮಸ್ ದಿನದಂದು ಅವುಗಳನ್ನು ತೆರೆಯಲಾಗುತ್ತದೆ ಮತ್ತು ಹಂಚಲಾಗುತ್ತದೆ. ಈ ದಿನದಂದು ಕುಟುಂಬ ಸದಸ್ಯರು ಪರಸ್ಪರ ಶುಭಾಶಯ ಕೋರುತ್ತಾರೆ ಮತ್ತು ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ. ನೀವು ನೋಡ್ತಾ ಇದ್ದೀರಾ ಎ9 ನ್ಯೂಸ್. ಬನ್ನಿ, ಇವತ್ತು ಕ್ರೈಸ್ತ ಬಾಂಧವರು ಯಾವ ರೀತಿ ತಮ್ಮ ಹಬ್ಬವನ್ನು ಆಚರಣೆ ಮಾಡ್ಕೊಂಡಾರ ಅನ್ನೋದು ಎ9 ನ್ಯೂಸಲ್ಲಿ ನೋಡೋಣ. ನೋಡಿ, ಇದು ಬಸ್ ಸ್ಟ್ಯಾಂಡ್ ಪಕ್ಕ ಇರುವ ಚರ್ಚ್. ಯಾವ ರೀತಿ ವಿಜೃಂಭಣೆಯಿಂದ ಚರ್ಚನ್ನು, ಈ ದೇಗುಲವನ್ನು ಅಲಂಕರಿಸಿದ್ದಾರೆ ಅಂಥೇಳಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿ ವಿಜೃಂಭಣೆಯಿಂದ ಚರ್ಚನ್ನು, ಈ ದೇಗುಲವನ್ನು ಅಲಂಕರಿಸಿದ್ದಾರೆ ಅಂಥೇಳಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ನೀವು ನೋಡ್ತಾ ಎ9 ನ್ಯೂಸ್. ನಮ್ಮ ಕ್ರೈಸ್ತ ಬಾಂಧವರಿಗೆಲ್ಲರಿಗೂ ಇದು ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್. ಯಾವ ಥರ ಎಲ್ಲ ಬಾಂಧವರು, ಕ್ರಿಸ್ತ ಬಾಂಧವರು ಯಾವ ಥರ ನಮ್ಮ ಕ್ರೈಸ್ತ ದೇವರನ್ನು ಪೂಜಿಸ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ತೋರಿಸ್ಕೊಳ್ಳಲಾಗಿದೆ.